ಸ್ನೇಹಿತರೆ, ನೀವು ಫಾಸ್ಟ್ ಅಂಡ್ ಫ್ಯೂರಿಯಸ್ ಸಿನಿಮಾ ನೋಡಿರ್ತೀರಾ ಅಂತ ಅನ್ಕೊಂತೀನಿ. ಅದರಲ್ಲಿ ಯಾವ ತರ ಹೈಜಾಕ್ ಮಾಡಿ ಹಣನ ಕದೀತಾರೆ ಅಂತ ಪಕ್ಕಾ ಪ್ಲಾನ್ ಮಾಡಿರ್ತಾರೆ. ಅದೇ ರೀತಿ ಒಂದು ಸ್ಟೋರಿ ನಡೆದಿದೆ ನಮ್ಮ ಕರ್ನಾಟಕದಲ್ಲಿ. ದಟ್ಟವಾದ ಕಾಡು, ಕತ್ತಲ ರಾತ್ರಿ, 2 ಕಂಟೈನರ್ ಲಾರಿಗಳು, ಅದರಲ್ಲಿ ಇದ್ದಿದ್ದು ಬರೋಬ್ಬರಿ 400 ಕೋಟಿ ರೂಪಾಯಿ ನಗದು. ಆದರೆ ಬೆಳಗಾವಿಯ ಚೋರ್ಲಾಘಾಟ್ ತಲುಪುವಷ್ಟರಲ್ಲಿ ಆ ಲಾರಿಗಳು ಗಾಳಿಯಲ್ಲಿ ಕರಗಿ ಹೋದವ, ಅಥವಾ ಯಾರಾದರೂ ಹೈಜಾಕ್ ಮಾಡಿದ್ರ? ಹಣ ಎಲ್ಲಿಂದ ಬಂತು? ಗೋವಾ ಟು ಬೆಳಗಾವಿ, ಬೆಳಗಾವಿ ಟು ಮಹಾರಾಷ್ಟ್ರ, ಏನಿದು ಸ್ಟೋರಿ? ಘಟನೆ ನಡೆದಿದ್ದು ಅಕ್ಟೋಬರ್ 16, 2025ರಂದು. ಗೋವಾದಿಂದ ಮಹಾರಾಷ್ಟ್ರಕ್ಕೆ 2 ರಹಸ್ಯ ಕಂಟೈನರ್ಗಳು ಹೊರಡುತ್ತವೆ. ವರದಿಗಳ ಪ್ರಕಾರ ಈ ಹಣ ಮಹಾರಾಷ್ಟ್ರದ ಪ್ರಭಾವಿ ಬಿಲ್ಡರ್ ಕಿಶೋರ್ ಶೇಟ್ ಅವರಿಗೆ ಸೇರಿದ್ದು ಅಂತ ತಿಳಿದು ಬಂದಿದೆ. ಚುನಾವಣಾ ಸಮಯದಲ್ಲಿ ಹವಾಲಾ ಜಾಲದ ಮೂಲಕ ಈ ಹಳೆಯ ನೋಟುಗಳನ್ನು ಬದಲಾಯಿಸಲು ಪ್ಲಾನ್ ಮಾಡಲಾಗಿತ್ತು. ಸ್ನೇಹಿತರೆ, ಆ ಕಾಡಲ್ಲಿ ನಡೆದಿದ್ದಾದ್ರೂ ಏನು? ಬೆಳಗಾವಿಯ ಚೋರ್ಲಾಘಾಟ್ ಅಂದರೆ ಸುಲಭದ ದಾರಿಯಲ್ಲ. ತಿರುವು ಮುರುವು ರಸ್ತೆಗಳು, ಫೋನ್ ನೆಟ್ವರ್ಕ್ ಸಿಗದ ಪ್ರದೇಶ. ಇಲ್ಲೇ ಸ್ಕೆಚ್ ಹಾಕಿ ಕುಳಿತಿದ್ದ ಒಂದು ಗ್ಯಾಂಗ್ ಸಿನಿಮೀಯ ಮಾದರಿಯಲ್ಲಿ ಲಾರಿಗಳನ್ನು ಅಡ್ಡಗಟ್ಟಿ ಡ್ರೈವರ್ಗಳನ್ನು ಬೆದರಿಸಿ ಇಡೀ ಕಂಟೈನರ್ಗಳನ್ನು ಲೂಟಿ ಮಾಡುತ್ತಾರೆ. 400 ಕೋಟಿ ಹಣದ ಲಾರಿ ಮಾಯವಾಗುತ್ತೆ. ನೋಡಿ, ಇಲ್ಲೇ ಇದೆ ಟ್ವಿಸ್ಟ್. ಸಂತ್ರಸ್ತನೇ ಆರೋಪಿಯಾಗಿದ್ದಾನೆ. ಇಲ್ಲಿಂದ ಕತೆ ಇನ್ನೂ ರೋಚಕವಾಗುತ್ತೆ. ಹಣ ಕಳೆದುಕೊಂಡ ಕಿಶೋರ್ ಶೇಟ್ ಸುಮ್ಮನೆ ಕೂರಲಿಲ್ಲ. ತನ್ನದೇ ಮ್ಯಾನೇಜರ್ ಸಂದೀಪ್ ಪಾಟೀಲ್ ಮೇಲೆ ಸಂಶಯ ಬಂದು ಅವನನ್ನು ಕಿಡ್ನಾಪ್ ಮಾಡುತ್ತಾರೆ. 1 ತಿಂಗಳ ಕಾಲ ರಹಸ್ಯ ಜಾಗದಲ್ಲಿ ಇಟ್ಟು ಚಿತ್ರ ಹಿಂಸೆ ನೀಡಿ ಹಣ ಎಲ್ಲಿದೆ ಏನು ಅಂತ ಕೇಳ್ತಾರೆ. ಆದರೆ ಸಂದೀಪ್ ಕೈಯಿಂದ ಹಣ ಸಿಗೋದಿಲ್ಲ. ರಹಸ್ಯ ಸ್ಫೋಟ ಇಲ್ಲೇ ಬಯಲಾಗೋದು. ಹೇಗೋ ಮಾಡಿ ಅಪಹರಣಕಾರರಿಂದ ತಪ್ಪಿಸಿಕೊಂಡು ಬಂದ ಸಂದೀಪ್ ಪಾಟೀಲ್ ಸೀದಾ ನಾಸಿಕ್ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರುತ್ತಾರೆ. ಅಲ್ಲಿ ಅವರು ಹೇಳಿದ ಕತೆ ಕೇಳಿ ಪೊಲೀಸರೇ ಶಾಕ್ ಆಗ್ತಾರೆ. 400 ಕೋಟಿ ದರೋಡೆ, ಕಿಡ್ನಾಪ್, ಟಾರ್ಚರ್, ಒಂದೊಂದೇ ಸತ್ಯ ಹೊರಗಡೆ ಬರುತ್ತೆ. ಈಗ ಏನಾಗ್ತಿದೆ ಅಂತ ನೋಡೋದಾದ್ರೆ, ಈಗ ಕೇಸ್ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಪೊಲೀಸರ ನಡುವೆ ದೊಡ್ಡ ತಲೆನೋವಾಗಿದೆ. ಮಹಾರಾಷ್ಟ್ರ ಸರ್ಕಾರ SIT ಅಂದ್ರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ನ ರಚನೆ ಮಾಡಿದೆ. ಬೆಳಗಾವಿ ಪೊಲೀಸರು ಘಟನಾ ಸ್ಥಳದ ತನಿಖೆ ನಡೆಸುತ್ತಿದ್ದಾರೆ. ಈಗಾಗಲೇ 5ಕ್ಕೂ ಹೆಚ್ಚು ಜನರನ್ನು ಬಂಧಿಸಲಾಗಿದೆ. ಆದರೆ ಅಸಲಿ ಕಿಂಗ್ ಪಿನ್ ಕಿಶೋರ್ ಶೇಟ್ ಇನ್ನೂ ತಲೆಮರೆಸಿಕೊಂಡಿದ್ದಾನೆ. ಸ್ನೇಹಿತರೆ, ಇದು ಕೇವಲ ದರೋಡೆಯೋ ಅಥವಾ ಇದರ ಹಿಂದೆ ದೊಡ್ಡ ದೊಡ್ಡ ಕೈಗಳ ಕೈವಾಡವಿದೆಯೋ? 400 ಕೋಟಿ ಹಣ ನಿಜವಾಗಿಯೂ ಎಲ್ಲಿಗೆ ಹೋಯಿತು? ನಿಮಗೆ ಏನೆನಿಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, 1 ರೂಪಾಯಿ 2 ರೂಪಾಯಿಗೆ ನಾವು ಎಷ್ಟೋ ತಲೆ ಕೆಡಿಸ್ಕೋತೀವಿ. ಆದರೆ 400 ಕೋಟಿ ಗಾಳಿಯಲ್ಲಿ ಮಾಯವಾಯಿತು ಅಂದ್ರೆ ಇದು ನಂಬಲು ಸಾಧ್ಯವಿಲ್ಲ. ಇದರ ಹಿಂದೆ ಹಲವಾರು ವ್ಯಕ್ತಿಗಳ ಕೈವಾಡವಿರುತ್ತೆ ಅಂತ ನನಗನ್ನಿಸ್ತಾ ಇದೆ. ನಿಮಗೂ ಅದೇ ಅನಿಸುತ್ತೆ ಅಂತ ಅನ್ಕೊಂತಾ ಇದ್ದೀನಿ. ಸ್ನೇಹಿತರೆ, ಈಗಿನ ಕಾಲದಲ್ಲಿ ಕೋಟಿಗೆ ಬೆಲೆನೇ ಇಲ್ದಿರ ಆಗೋಗಿದೆ.